ಗೈಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾವು ಇವತ್ತು ಮಾಡ್ತಿರೋದು ಶಾವಿಗೆ ಉಪ್ಪಿಟ್ಟು. ಇದು ನಮ್ಮನೇಲಿ ಮಾಡೋ ಶೈಲಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಆ ನೀರಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು, ಅರಿಶಿನ ಹಾಕ್ಕೊಂಡು ಇದು ಮತ್ತೆ ನಿಮಗೆ ಬೇಕಾಗಿರೋ ತರಕಾರಿಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ತರಕಾರಿಗಳು ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ಬಟಾಣಿ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೋಬೇಕು ಚೆನ್ನಾಗಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಇಲ್ಲಾಂದರೆ ಶಾವಿಗೆ ಮೆತ್ತಗಾಗೋಗುತ್ತೆ, ಹಾಗಾಗಿ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಉದುರುದ್ರಾಗಿ ಬರುತ್ತೆ. ಎಣ್ಣೆ ಹಾಕಿ ಇದು ಕುದೀತಾ ಇರಲಿ. ಈ ಕಡೆ ಇನ್ನೊಂದು ಬಾಣಲೆಯಲ್ಲಿ ನಾವು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಬಟಾಣಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು ಒಗ್ಗರಣೆ ಹಾಕ್ಕೊಂಡು. ಇದು ನಾವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಬಿಕಾಸ್ ಮಗು ಬೇಗ ಹೇಳೋದ್ರಿಂದ ನನಗೆ ಕೆಲಸ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನನ್ನ ಹಸ್ಬೆಂಡ್ ರಾತ್ರಿನೇ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಇದಕ್ಕೆ ಮೆಣಸಿನ್ಕಾಯಿನೂ ಹಾಕಿ ನಾರ್ಮಲ್ ಒಗ್ಗರಣೆ ಹಾಕೋ ಥರ ರೆಡಿ ಮಾಡಿ ಇಟ್ಕೋಬೇಕು. ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವಿವಾಗ ಸ್ವಲ್ಪ ಅಕ್ಕಿ ಶಾವಿಗೆನ ಉದುರು ಮಾಡಿಕೊಂಡು ಹಾಕ್ಕೋಬೇಕು. ನಾನು ಒಟ್ಟು ಮುಳುಗೋ ತನಕ ಹಾಕ್ತಾಯಿದ್ದೀನಿ. ನಾನು ಕ್ವಾಂಟಿಟಿ ಅಷ್ಟು ಮೆಜರ್ ಮಾಡಿಲ್ಲ, ಮುಳುಗೋ ತನಕ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸಪ್ರೇಟಾಗಿ ಮಾಡೋದಲ್ವ, ಸೊ ಹಾಗಾಗಿ ಇದೇನು ಇಂಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀರಿನ ಮಟ್ಟಿಗೆ ನಾನು ಇದು ಶಾವಿಗೆನ ಹಾಕ್ಕೊಳ್ತಾಯಿದ್ದೀನಿ. ನಾನು ಮಾಡ್ತಿರೋದಿಲ್ಲಿ 2-3 ಜನಕ್ಕೆ ಆಗೋಷ್ಟು. ಈ ಬಟಾಣಿನೂ ಚೆನ್ನಾಗಿ ಬೆಂದಿದೆ. ಇದನ್ನು ನಾನಿವಾಗ ಶೋಧಿಸ್ಕೊತಾ ಇದ್ದೀನಿ. ಶೋಧಿಸ್ಕೊಂಡ್ಬಿಟ್ಟು ಅದಕ್ಕೆ ತಣ್ಣೀರು ಹಾಕ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಅದು ಮುದ್ದೆ ಆಗಿಬಿಡುತ್ತೆ. ತಳದಲ್ಲಿ ಶಾಖ ಹಾಗೆ ಇದ್ಬಿಟ್ಟು ಅದು ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ಅದು ತಣ್ಣೀರಾದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಡಬೇಕು. ಆಮೇಲೆ ನಾನು ಇದನ್ನ ಒಗ್ಗರಣೆಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡೋಕ್ಕೆ ನೀವು ಸೌಟಾರು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವೊಂದು ತಟ್ಟೆ, ಚಿಕ್ಕ ತಟ್ಟೆ ಇರುತ್ತಲ್ಲ, ಅದನ್ನಾರು ಯೂಸ್ ಮಾಡ್ಕೋಬೋದು. ಯಾಕಂದರೆ ಸಮ್ಟೈಮ್ ಸೌಟ್ ಯೂಸ್ ಮಾಡೋದ್ರಿಂದ ಶಾವಿಗೆದು ನೂಲು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸಿಲಿಕಾನ್ದು ಕೈ ಅಥವಾ ಇಲ್ಲಾಂದರೆ ಅದು ಚಿಕ್ಕ ಪ್ಲೇಟ್ ಇಟ್ಕೊಂಡು 2 ಕೈಯಿಂದ ಮಗ್ಚ್ಬೋದು. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಆಮೇಲೆ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕಿ ಅದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡಿದ್ರೆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಈಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇದಕ್ಕೆ ಟಿಪ್ಸ್ ಅಂತಂದರೆ, ನೀವು ಕುದೀತಾ ಇರೋ ನೀರಿಗೆ ಡೈರೆಕ್ಟಾಗಿ ಶಾವಿಗೆ ಹಾಕಬಾರ್ದು. ಅದನ್ನು ಆಫ್ ಮಾಡಿಕೊಂಡು ಆಮೇಲೆ ಹಾಕಬೇಕು. ಮತ್ತು ಆ ನೀರಲ್ಲಿ ಜಾಸ್ತಿ ಹೊತ್ತು ಶಾವಿಗೆನ ಬಿಡಬೇಡಿ, ಅದು ಮುದ್ದೆ ಆಗೋಗ್ಬಿಡುತ್ತೆ. ಓಕೆ, ಇದನ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.